ಎಲ್ಲ ವಿಜಯ ಕರ್ನಾಟಕ ವೀಕ್ಷಕರುಗಳಿಗೆ ನಮಸ್ಕಾರ. ನಾನು ಡಾಕ್ಟರ್ ಸುನಿಲ್ ಈಶ್ವರ್. ನಾನೊಬ್ಬ ಸ್ತ್ರೀರೋಗ ತಜ್ಞರು, ಸೀನಿಯರ್ ಸ್ಪೆಷಲಿಸ್ಟ್, ಆಸ್ಟ್ರಾ RV ಹಾಸ್ಪಿಟಲ್, JP ನಗರ್, ಬ್ಯಾಂಗ್ಳೂರಲ್ಲಿ ಈಗ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ಮಾತಾಡೋ ವಿಷಯ ಏನಂದರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಚಿಕ್ಕದಾಗಿ ನಾನು ಜಸ್ಟ್ ಒಂದು 5 ನಿಮಿಷದಲ್ಲಿ ಇದನ್ನು ಸಮರೈಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ತುಂಬ ದೊಡ್ಡ ವಿಷಯ. ಬಟ್ ಯಾಕೆ ಇದು ತುಂಬ ಮುಖ್ಯವಾದದ್ದು, ಯಾಕೆ ಇದು ಇಂಪಾರ್ಟೆಂಟ್ ಅಂತ ಪರಿಗಣಿಸೋಣ. ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ ಅಂದರೆ ಒಂದು ತುಂಬ ಅಂದರೆ ಹ್ಯಾಪಿ ಮೂಮೆಂಟ್. ಬಟ್ ಏನಾಗುತ್ತೆ, ಪ್ರೆಗ್ನೆನ್ಸಿ ಯಾವ ಥರ ಆಗುತ್ತೆ ಅಂದರೆ, ಯೂಶಲಿ ಮೊಟ್ಟೆ ರಿಲೀಸ್ ಆದಮೇಲೆ ಅದು ಗರ್ಭಕೋಶದ ಪಕ್ಕದಲ್ಲಿರೋ ಗರ್ಭನಾಳದಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಬೀಜಗಳು ಯೋನಿ ಭಾಗದಿಂದ ಗರ್ಭಕೋಶಕ್ಕೆ ಹೋಗಿ ಗರ್ಭಕೋಶದಿಂದ ಗರ್ಭನಾಳದಲ್ಲಿ ಬಂದು ಗರ್ಭನಾಳದಲ್ಲಿ ಮೊಟ್ಟೆನೂ ಬೀಜ ಸೇರಿ ಅದು ಪ್ರೆಗ್ನೆನ್ಸಿ ಅಲ್ಲಾಗೋದು. ಮತ್ತು ಅದು ಕ್ರಮೇಣವಾಗಿ ಗರ್ಭನಾಳದಿಂದ ಗರ್ಭಕೋಶಕ್ಕೆ ಬಂದು ಇಳಿದು ಅಲ್ಲಿ ಅಟ್ಯಾಚ್ ಆಗಿ ನಾರ್ಮಲಾಗಿ ಪ್ರೆಗ್ನೆನ್ಸಿ ಬೆಳೆಯುತ್ತೆ. ಯೂಶಲಿ ಗರ್ಭನಾಳದಲ್ಲಿ ಪ್ರೆಗ್ನೆನ್ಸಿ ಆಗಿ ಗರ್ಭಕೋಶಕ್ಕೆ ಬಂದು ಅಟ್ಯಾಚ್ ಆಗೋದು ಒಂದು 5 ದಿನ ಹಿಡಿಯುತ್ತೆ, ಸರಿನಾ? ಸೊ ಈ ಮೋಷನ್, ಈ ಪ್ರಾಸೆಸ್ ಅಂದರೆ ಭ್ರೂಣ ಗರ್ಭನಾಳದಿಂದ ಗರ್ಭಕೋಶಕ್ಕೆ ಬರೋ ಸಮಯದಲ್ಲಿ ಏನಾದರೂ ಅಡಚಣೆ ಉಂಟಾದರೆ ಆ ಪ್ರೆಗ್ನೆನ್ಸಿ, ಆ ಭ್ರೂಣ ಅಲ್ಲೇ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಗರ್ಭನಾಳದಲ್ಲಿ ಬೆಳೆಯೋ ಪ್ರೆಗ್ನೆನ್ಸಿನ ಇಲ್ಲ ಭ್ರೂಣನ ನಾವು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇಲ್ಲ ಟ್ಯೂಬಲ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಒಂದು ಆ ಪ್ರೆಗ್ನೆನ್ಸಿನ ಯೂಶಲಿ ಒಂದು 6 ವಾರದಿಂದ 8 ವಾರವರೆಗೂ ಅದನ್ನು ಕ್ಯಾರಿ ಮಾಡ್ಬೋದು. ಅದಾದಮೇಲೆ ಅದಕ್ಕೆ ಅಷ್ಟು ಕ್ಷಮತೆ ಇರಲ್ಲ. ಸೊ ಅದು ಯಾಕಂದರೆ ತುಂಬ ಸೂಕ್ಷ್ಮವಾಗಿರೋ ಕಾರಣ ಅಲ್ಲಿ ಹೊಡೆಯೋದು ಇಲ್ಲ ಅಲ್ಲೇ ಟ್ಯೂಬಲ್ ಅಬಾರ್ಷನ್ ಅಂತ ಹೇಳ್ತೀವಿ, ಆ ಥರ ಆಗಿ ಹೊಟ್ಟೆ ಒಳಗಡೆ ಅಂದರೆ ಪೆಲ್ವಿಸ್ ಒಳಗಡೆ ರಕ್ತಸ್ರಾವ, ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ, ವಿಚ್ ಕ್ಯಾನ್ ಬಿ ಲೈಫ್ ಥ್ರೆಟ್ನಿಂಗ್. ಅದಕ್ಕೆ ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕಂದರೆ ಕೆಲವ್ರಿಗೆ ಗೊತ್ತಿರಲ್ಲ ಯಾಕೆ ಹೊಟ್ಟೆ ನೋವು ಬರ್ತಿದೆ, ನಮಗೆ ಪ್ರೆಗ್ನೆನ್ಸಿ ಆಗಿದೆ ಆದರೂ ಯಾಕೋ ಏನೋ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಅಂದ್ಕೊಂಡ್ರೆ ಇದ್ರದ್ದು ಟ್ರೀಟ್ಮೆಂಟ್ ತೊಗೊಂಡು ಇಲ್ಲ ನೋಡ್ಸ್ಕೋಬೇಕಾಗಿ ಬರುತ್ತೆ. ಇದಕ್ಕೆ ಆಗೋ ಮುಖ್ಯ ಕಾರಣಗಳು ಅಂದರೆ ಯೂಶಲಿ ಇನ್ಫೆಕ್ಷನ್ ಗರ್ಭನಾಳದಲ್ಲಿ ಇಲ್ಲ ಯೋನಿ ಭಾಗದಲ್ಲಿ ಏನಾದರೂ ಇನ್ಫೆಕ್ಷನ್ ರಿಕರೆಂಟಾಗಿ ಆಗಿದ್ರೆ ಅದು ಗರ್ಭನಾಳಕ್ಕೆ ತಗಲಿ ಅದರಲ್ಲಿ ಡ್ಯಾಮೇಜ್ ಉಂಟು ಮಾಡ್ಬೋದು. ಇಲ್ಲ ಟ್ಯೂಬರ್ಕ್ಲೋಸಿಸ್ ಆಗಿದ್ರೆ, ಇಲ್ಲ ಇವ್ರಿಗೆ ಯಾರಿಗಾದರೂ ಮುಂಚೆನೇ ಗರ್ಭನಾಳದ್ದು ಇಲ್ಲ ಮೊಟ್ಟೆ ಕೋಶದಲ್ಲಿ ಇಲ್ಲ ಗರ್ಭಕೋಶದಲ್ಲಿ ಏನಾದರೂ ಆಪ್ರೇಷನ್ ಆಗಿದ್ರೆ, ಮತ್ತು ಒಬ್ಬರಿಗೆ ಯಾವಾಗಾದರೂ ಈ ಥರ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿದ್ರೆ ಅವ್ರಿಗೆ ತಿರ್ಗಾ ಈ ಥರ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗೋದು ಆಲ್ಮೋಸ್ಟ್ 30 to 40% ಚಾನ್ಸ್ ಇರುತ್ತೆ. ಸೊ ಅಂಥವ್ರಿಗೆ ಆಗೋ ಚಾನ್ಸಸ್ ಜಾಸ್ತಿ. ಇದರದ್ದು ಸಿಂಪ್ಟಮ್ಸ್ ಏನಂದರೆ, ಯೂಶಲಿ ಪೀರಿಯಡ್ಸ್ ಮಿಸ್ ಆಗಿರ್ಬೋದು, ಇಲ್ಲ ಪೀರಿಯಡ್ ಮಿಸ್ ಆಗದೇ ಇರ್ಬೋದು. ಕೆಲವ್ರಿಗೆ ಏನಾಗುತ್ತೆ, ಪೀರಿಯಡ್ ಮಿಸ್ ಆಗಿರುತ್ತೆ ಆದರೆ ತುಂಬ ಸ್ವಲ್ಪ ಬ್ಲೀಡಿಂಗ್ ಆಗುತ್ತೆ. ಸೊ ಬ್ಲೀಡಿಂಗ್ ಆಗಿದೆಯಲ್ಲ ಅಂತ ನೀವು ಅದನ್ನು ನಾರ್ಮಲಾಗಿ ಆಗಿದೆ ಬಿಡಿ ಅಂತ ಬಿಟ್ಬಿಡ್ಬೋದು. ಸೊ ತುಂಬ ಕಡಿಮೆ ಪೀರಿಯಡ್ಸಲ್ಲಿ ತುಂಬ ಕಡಿಮೆ ಏನಾದರೂ ಬ್ಲೀಡಿಂಗ್ ಆಗಿದ್ದರೆ, ನಾರ್ಮಲ್ಗಿಂತ ಕಮ್ಮಿ ಆಗಿದ್ದರೆ, ಇಲ್ಲ ಪೀರಿಯಡ್ ಮಿಸ್ ಆದರೆ ಈ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಬೇಕಾಗುತ್ತೆ. ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಾದಮೇಲೆ ಯೂಶಲಿ ಆ ಪ್ರೆಗ್ನೆನ್ಸಿನ ಕನ್ಫರ್ಮ್ ಮಾಡೋಕ್ಕೆ ನಾವು ಒಂದು 5 ರಿಂದ 6 ವಾರದ ಒಳಗಡೆ ಇಲ್ಲ ಒಂದು ಸ್ಕ್ಯಾನ್ ಮಾಡ್ತೀವಿ. ದಿಸ್ ಇಸ್ ಟು ಲೋಕಲೈಸ್, ಅಂದರೆ ಪ್ರೆಗ್ನೆನ್ಸಿ ಎಲ್ಲಿದೆ, ಗರ್ಭನಾಳದಲ್ಲಿದೆಯಾ ಇಲ್ಲ ಗರ್ಭಕೋಶದಲ್ಲಿದೆಯಾ ಅಂತ ಕಂಡುಹಿಡಿಯೋಕ್ಕೆ ಒಂದು ಒಳಗಡೆ ವೆಜೈನಲ್ ಸ್ಕ್ಯಾನ್ ಅಂತ ಮಾಡ್ತೀವಿ. ಈ ಸ್ಕ್ಯಾನಲ್ಲಿ ನಮಗೆ ಗರ್ಭಕೋಶದಲ್ಲಿದೆಯಾ ಇಲ್ಲ ಗರ್ಭನಾಳದಲ್ಲಿದೆಯಾ ಅಂತ ಗೊತ್ತಾಗುತ್ತೆ. ಕೆಲವು ಟೈಮ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ರೂ ಪ್ರೆಗ್ನೆನ್ಸಿ ಕಾಣಿಸ್ತಿರಲ್ಲ. ಅದಕ್ಕೆ 2 ಮುಖ್ಯ ಕಾರಣ ಇರ್ಬೋದು. ಒಂದು, ಅದೇನಾದರೂ ಗರ್ಭನಾಳದಲ್ಲಿ ಏನಾದರೂ ತಾಡಾಕೊಂಡಿದ್ರೆ, ಇಲ್ಲ ತುಂಬ ಅರ್ಲಿ ಅಂದರೆ ಇನ್ನೂ ಪ್ರೆಗ್ನೆನ್ಸಿ ಅಷ್ಟೊಂದು ಡೆವಲಪ್ ಆಗಿಲ್ಲ. ಇವು 2ರಲ್ಲಿ ಯಾವ ಥರ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕಂದ್ರೆ, ಇದಕ್ಕೆ ಬ್ಲಡ್ ಟೆಸ್ಟ್ ಮಾಡ್ತೀವಿ, ಸೀರಮ್ ಬೀಟಾ HCG ಅಂತ. ಅದನ್ನು ನಾವು ಒಂದು 3 ದಿನಕ್ಕೆ ಒಂದ್ಸತಿ 2-3 ಸತಿ ರಿಪೀಟ್ ಮಾಡಿ ನೋಡ್ತೀವಿ. ಅದು ಚೆನ್ನಾಗಿ ಇನ್ಕ್ರೀಸ್ ಆಗ್ತಾ ಇದ್ದರೆ, ಬೀಟಾ HCG ವ್ಯಾಲ್ಯೂಸ್ ಚೆನ್ನಾಗಿ ಇನ್ಕ್ರೀಸ್ ಆಗ್ತಾ ಇದ್ದರೆ ಅದು ಗರ್ಭಕೋಶದಲ್ಲೇ ಬರ್ಬೋದು. ಇನ್ನೊಂದು ಸ್ವಲ್ಪ ಹೊತ್ತು ಕಾಯ್ದು ನೋಡ್ಬೇಕಾಗುತ್ತೆ. ಇಲ್ಲ ಅದು ಜಾಸ್ತಿ ಆಗ್ತಾ ಇದೆ ಬೀಟಾ HCG, ಬಟ್ ನಾವು ಅಂದ್ಕೊಂಡ್ರಷ್ಟು ಜಾಸ್ತಿ ಆಗ್ತಾ ಇಲ್ಲ, ಆ ಥರ ಇದ್ದಾಗ ಅದು ಗರ್ಭನಾಳದಲ್ಲಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದನ್ನು ಮುಂಚೆನೇ ಕಂಡುಹಿಡಿದ್ರೆ, ಈ ಕಂಡೀಷನ್ ಈ ಥರ ಸ್ಕ್ಯಾನ್ ಮಾಡಿ ಇಲ್ಲ ಬ್ಲಡ್ ಟೆಸ್ಟ್ ಮಾಡಿ ಕಂಡುಹಿಡಿದ್ರೆ ಇದಕ್ಕೆ ನಾವು ಮೆಡಿಕಲ್ ಮ್ಯಾನೇಜ್ಮೆಂಟೇ ಮಾಡ್ಬೋದು. ಮೆಡಿಕಲ್ ಅಂದರೆ ಯೂಶಲಿ ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ಆ ಗರ್ಭನಾಳದಲ್ಲಿ ಬೆಳೀತಾ ಇರೋ ಪ್ರೆಗ್ನೆನ್ಸಿನ ಕರಗಿಸ್ಬೋದು. ತುಂಬ ಲೇಟಾಗಿ ಏನಾದರೂ ಗೊತ್ತಾಯಿತು ಅಂದರೆ ಅದನ್ನು ಲ್ಯಾಪ್ರೋಸ್ಕೋಪ್ ಸರ್ಜರಿ ಅಂದರೆ ಮಿನಿಮಲ್ ಇನ್ವೇಸಿವ್ ಸರ್ಜರಿ ಇಲ್ಲ ಕೀ ಹೋಲ್ ಸರ್ಜರಿ ಅಂತ ಏನು ಹೇಳ್ತೀವಿ, ಆ ಥರದ್ದು ಒಂದು ಸರ್ಜರಿ ಮಾಡಿ ಆ ಗರ್ಭನಾಳದಲ್ಲಿರೋ ಪ್ರೆಗ್ನೆನ್ಸಿನ ತೆಗೆಯೋದು. ಇಲ್ಲ ಕೆಲವು ಟೈಮ್ ತುಂಬಾ ಏನಾದರೂ ಟ್ಯೂಬ್ ಡ್ಯಾಮೇಜ್ ಆಗಿದ್ದರೆ ಆ ಗರ್ಭನಾಳನೇ ತೆಗಿಬೇಕಾಗಿ ಬರ್ಬೋದು. ಓಕೆ, ಸೊ ನಾವೇನು ಹೇಳಿದ್ರೆ, ಈ ಥರ ಪ್ರೆಗ್ನೆನ್ಸಿ ಇಲ್ಲ ಪೀರಿಯಡ್ಸ್ ಏನಾದರೂ ಮಿಸ್ ಆದಾಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡಿಕೊಂಡು ಪ್ರೆಗ್ನೆನ್ಸಿ ಎಲ್ಲಿದೆ ಅಂತ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಅದ್ರ ಪ್ರಕಾರ ನಾವು ಅದಕ್ಕೆ ಸೂಕ್ತವಾಗಿ ಟ್ರೀಟ್ಮೆಂಟ್ ಕೊಡ್ಬೋದು.
ಸೊ ಬೇಗ ಕಂಡುಹಿಡಿದ್ರೆ ನಿಮ್ಗೆ ಈ ಥರ ಶಸ್ತ್ರಚಿಕಿತ್ಸೆ ಇಲ್ಲ ಬ್ಲೀಡಿಂಗ್ ಆಗಿ ಲೈಫ್ ಥ್ರೆಟ್ನಿಂಗ್ ಸಿಚುವೇಶನ್ ಆಗೋದನ್ನ ನಾವು ತಡೆಗಟ್ಟಬಹುದು. ಅದಕ್ಕೆ ನೀವು ಪ್ರೆಗ್ನೆನ್ಸಿ ಯಾವಾಗ ನಿಮಗೆ ಕನ್ಫರ್ಮ್ ಆಗುತ್ತೆ, ಇಲ್ಲ ಯೂರಿನ್ ಪ್ರೆಗ್ನೆನ್ಸಿ ಯಾವಾಗ ಪಾಸಿಟಿವ್ ಆಗುತ್ತೆ, ಇಮಿಡಿಯೇಟ್ಲಿ ಬಂದು ಅದನ್ನು ಟೆಸ್ಟ್ ಮಾಡಿಸಿ ಪ್ರೆಗ್ನೆನ್ಸಿ ಹೆಲ್ದಿಯಾಗಿದೆಯಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯವಾದದ್ದು ಒಂದು ವಿಷಯ. ಥ್ಯಾಂಕ್ ಯು.